ನಿನ್ನೆ ಬೆಂಗಳೂರಿನಲ್ಲಿ ಸರಿಸುಮಾರು 1 ಗಂಟೆಗಳ ಕಾಲ ಮಳೆ ಸುರಿದಿದೆ. ಇದರಿಂದ ಸಾಲು ಸಾಲು ದುರಂತಗಳೇ ಸಂಭವಿಸಿದೆ. ಬೆಂಗಳೂರಿನಲ್ಲಿ ಘನಘೋರ ದುರಂತ ಸಂಭವಿಸಿದಂತದ್ದು. ಅದರಲ್ಲೂ ಕೂಡ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತ ಆಗಿ 10 ಮಂದಿ ಬಲಿಯಾಗಿದ್ದಾರೆ. ಇದೀಗ ರಣಮಳೆಗೆ 10 ಬಲಿಯಾಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಬಿರು ಬೇಸಿಗೆಯಲ್ಲಿ ಎಲ್ಲರೂ ಕೂಡ ಮಳೆ ಬಂದ್ರೆ ಸಾಕು ಅಂತಿದ್ರು. ಆದ್ರೆ ದುರಂತವನ್ನ ತರುವಂತಹ ಮಳೆ ಬಂದಿರುವಂತದ್ದು. 1 ಗಂಟೆ ಸುರಿದ ಮಳೆಗೆ ಸಾಲು ಸಾಲು ದುರಂತಗಳು ಸಂಭವಿಸಿದ್ದಾವೆ. ಬೆಂಗಳೂರಿನಲ್ಲಿ ಘನಘೋರ ದುರಂತ ಸಂಭವಿಸಿ ರಣಮಳೆಗೆ 10 ಬಲಿಯಾಗಿದೆ. ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿದ್ದರು. ವ್ಯಾಪಾರಿಗಳು, ಪಾದಾಚಾರಿಗಳು ದುರಂತ ಅಂತ್ಯವನ್ನ ಕಂಡಿರುವಂಥದ್ದು. 2 ಮಹಿಳೆಯರು, 4 ಪುರುಷರು, 1 ಮಗು ಬೋರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ. ಶಿವಾಜಿನಗರದಲ್ಲಿ ವಿದ್ಯುತ್ ಶಾಕ್ಗೆ ಕೂಡ 1 ಬಲಿಯಾಗಿದ್ದಾರೆ. ಯುವಕ ದುರ್ಮರಣಕ್ಕೀಡಾಗಿರುವಂಥದ್ದು. ಜೆಪಿ ನಗರದಲ್ಲಿ ಕರೆಂಟ್ ಶಾಕ್ಗೆ ಯುವಕ ದುರ್ಮರಣಕ್ಕೀಡಾಗಿದ್ದಾರೆ. ಕಸ್ತೂರುಬಾ ನಗರದಲ್ಲೂ ಕೂಡ ತಗಡು ಶೀಟ್ ಬಿದ್ದು ಯುವಕ ಸಾವನ್ನಪ್ಪಿರುವಂಥದ್ದು. ಪ್ರತಿ ಬಾರಿ ಬೆಂಗಳೂರಿನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಸಾವು ನೋವುಗಳು ಸಂಭವಿಸ್ತಾನೆ ಹೋಗುತ್ತೆ. ಅದೇ ರೀತಿಯಾದಂತಹ ಒಂದು ಘಟನೆ ಕೂಡ ನೆನ್ನೆ ಆಗಿದ್ದಂಥದ್ದು. ಕೇವಲ 1 ಗಂಟೆ ಅಷ್ಟೇ ಮಳೆ ಬಂದಿದ್ದಂಥದ್ದು. 1 ಗಂಟೆ ಸೃಷ್ಟಿ ಮಾಡ್ತಲ್ಲ ಅವಾಂತರ. ಆ ಅವಾಂತರಕ್ಕೆ ಬೋರಿಂಗ್ ಆಸ್ಪತ್ರೆಯ ಒಂದ್ ಕಡೆನಲ್ಲಿ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿದ್ರೆ, ಇನ್ನೊಂದ್ ಕಡೆನಲ್ಲಿ ವಿದ್ಯುತ್ ಶಾಕಿಗೆ 1 ಬಲಿಯಾಗಿದ್ದಾರೆ. ಇನ್ನೇನೋ ಒಂದು ಆಗಿ ಇನ್ನೊಬ್ರು ಬಲಿಯಾಗಿದ್ದಾರೆ. ಮರ ಬಿದ್ದು ವೆಹಿಕಲ್ಸ್ ಓಡಾಡೋದಕ್ಕಾಗ್ತಾ ಇಲ್ಲ. ವಾಹನಗಳ ಮೇಲೆ ಮರಗಳು ಬಿದ್ದಿದೆ, ಬೃಹತ್ ಆಕಾರದ ಮರಗಳು. ಅಂಥ ಪರಿಸ್ಥಿತಿ ನಿನ್ನೆ ಕೇವಲ 1 ಗಂಟೆ ಮಳೆ ಸುರಿದಿದ್ದಕ್ಕೆ ಆಗಿದ್ದಂಥದ್ದು. ಬಿರು ಬೇಸಿಗೆಯಲ್ಲಿ ಎಲ್ಲರೂ ಕೂಡ ಬೆಂದೋಗಿದ್ರು. ಮಳೆರಾಯ ಯಾವಾಗ ಬರ್ತಾನಪ್ಪ, ಭೂಮಿಗೊಂದು ಹನಿ ನೀರು ಬಿದ್ರೆ ಸಾಕು, ಹೇಗೋ ತಂಪಾಗ್ತೀವಿ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಈ ರೀತಿಯಾದಂತಹ ಅವಘಡಗಳು ಸಂಭವಿಸಿರುವಂಥದ್ದು. ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಮಂದಿ ಸಾವು ಆಗಿರುವ ಕೇಸ್ಗೆ ಸಂಬಂಧಪಟ್ಟಂತೆ 7 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಪೋಸ್ಟ್ ಮಾರ್ಟಂ ಬಳಿಕ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಇಡೀ ರಾತ್ರಿ ನಡೆದ ಮರಣೋತ್ತರ ಪರೀಕ್ಷೆ. ಸ್ಥಳೀಯ 3 ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗಿದೆ. ಪೊಲೀಸ್ ಭದ್ರತೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಯಿತು. ಸ್ಥಳೀಯ 3 ಮೃತದೇಹವನ್ನ ಕುಟುಂಬಸ್ಥರಿಗೆ ಇದೀಗ ಹಸ್ತಾಂತರ ಮಾಡಿರುವಂಥದ್ದು. ಕೇರಳದ 2 ಮಹಿಳೆಯರ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಅಸ್ಸಾಂ, ಉತ್ತರ ಪ್ರದೇಶ ಮೂಲದವರ ಮೃತದೇಹವನ್ನ ರವಾನೆ ಮಾಡಿರುವಂಥದ್ದು. ಇನ್ನು ಕುಟುಂಬದ ಸದಸ್ಯರಿಗೆ ಮೃತದೇಹಗಳನ್ನ ಹಸ್ತಾಂತರಿಸಿದ್ದಾರೆ ವೈದ್ಯರು ಕೂಡ. ಇಡೀ ರಾತ್ರಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಯಿತು. ತದನಂತರ ಇದೀಗ ಕುಟುಂಬಸ್ಥರಿಗೆ ಬಾಡಿಗಳನ್ನ ಹಸ್ತಾಂತರ ಮಾಡಿರುವಂಥದ್ದು. ನಿನ್ನೆ ನಡೆದಂತಹ ಅವಘಡದಲ್ಲಿ 7 ಮಂದಿ ಸಾವನ್ನಪ್ಪಿರುವಂಥದ್ದು. ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ಇದೀಗ ಮರಣೋತ್ತರ ಪರೀಕ್ಷೆ ಕೂಡ ಆಗಿದೆ. 7 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಪೋಸ್ಟ್ ಮಾರ್ಟಂ ಬಳಿಕ ಮೃತದೇಹಗಳನ್ನ ಇದೀಗ ಅವರವರ ಮನೆಗಳಿಗೆ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ಇಡೀ ರಾತ್ರಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಸಂಪರ್ಕದಲ್ಲಿದ್ದಾರೆ. ಎಸ್ ಅಜಯ್, ನಿನ್ನೆ ಕೇವಲ 1 ಗಂಟೆ ಅಷ್ಟೇ ಮಳೆ ಬಂದಿದ್ದಂಥದ್ದು. ಆದ್ರೆ ಬೆಂಗಳೂರಿನ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತು. ಇದೀಗ 7 ಜನ ಸಾವನ್ನಪ್ಪಿದ್ರು. ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ಅವರ ಮರಣೋತ್ತರ ಪರೀಕ್ಷೆ ಕೂಡ ಆಗಿದೆ. ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಖಂಡಿತ. ಅಂದ್ರೆ ನಿನ್ನೆ ಸಂಜೆ 5 ರಿಂದ 6:30ವರೆಗೂ ಕೂಡ ಬೆಂಗಳೂರಲ್ಲಿ ಬಿದ್ದಂತಹ ಭಾರಿ ಮಳೆಗೆ ದೊಡ್ಡ ಅನಾಹುತವೇ ನಡೆದೋಗಿದೆ. ಒಂದು ಕಡೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಬೃಹತ್ಕಾರದ ಒಂದು ಮರಗಳು ಕೂಡ ಧರೆಗೆ ಉಳಿದಿತ್ತು. ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಆದ್ರೆ ಇದೆಲ್ಲವೂ ಕೂಡ ಒಂದ್ ಕಡೆ ಆಯ್ತು ಅಂದ್ರೆ ಮತ್ತೊಂದು ಕಡೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯ ಒಂದು ಕಾಂಪೌಂಡ್ ಏನಿದೆ, ಹಲವು ವರ್ಷಗಳ ಹಿಂದೆ ಅದು ಕನ್ಸ್ಟ್ರಕ್ಷನ್ ಮಾಡಲಾಗಿತ್ತು. ತೀರಾ ಹಳೆಯದಾದಂತ ಕಾಂಪೌಂಡ್ ಆಗಿತ್ತು. ಅದು ಕೂಡ ಕುಸಿದ ಪರಿಣಾಮವಾಗಿ ಅಲ್ಲಿದ್ದಂತ ಅಂದ್ರೆ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡ್ತಿದ್ದಂತ ವ್ಯಾಪಾರಸ್ಥರಾಗಿರ್ಬೋದು, ಜೊತೆಗೆ ಅಲ್ಲಿ ಪಾದಾಚಾರಿಗಳಾಗಿರ್ಬೋದು, ಎಲ್ಲರ ಮೇಲೆ ಒಂದು 8 ಅಡಿಗೂ ಹೆಚ್ಚು ಹೈಟ್ ಇರುವಂತಹ ಕಾಂಪೌಂಡ್ ಅದು ಬಿದ್ದಂತ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲಿ ಇದ್ದಂತ ಒಟ್ಟು 7 ಜನರು ಕೂಡ ಸಂಪೂರ್ಣವಾಗಿ ಗಾಯಗಳಾಗಿದ್ರು. ನಂತರ ಅಲ್ಲೇ ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೀತು. ಅದರಲ್ಲಿ ಮಕ್ಕಳು ಸೇರಿದಂತೆ, ವಯಸ್ಕರು ಸೇರಿದಂತೆ ಒಟ್ಟು 7 ಜನ ಸಾವನ್ನಪ್ಪಿದ್ರೆ, ಅದೇ ಕಾಂಪೌಂಡ್ ನಲ್ಲಿ ವಾಕ್ ಮಾಡ್ತಿದ್ದಂತ, ಜೊತೆಗೆ ಅಲ್ಲಿ ಆಸ್ಪತ್ರೆಯಲ್ಲಿ ಬಂದಿದ್ದಂತ ಕೆಲವೊಂದಷ್ಟು ರೋಗಿಗಳ ಸಂಬಂಧಿಕರು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ಸಾಕಷ್ಟು ಗಾಯಗಳಾಗಿದೆ. ಒಂದು ಕಡೆ ಅವರೊಂದಿಗೆ ಚಿಕಿತ್ಸೆ
ಚಿಕಿತ್ಸೆ ಕೊಡುವಂತ ಕೆಲಸಗಳು ಕೂಡ ಬೋರಿಂಗ್ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಆದ್ರೆ ಇಲ್ಲಿ ಸಾವನ್ನಪ್ಪಿರುವಂತ ಏನು ಮೃತದೇಹಗಳನ್ನ ಈಗಾಗಲೇ ತಡರಾತ್ರಿ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಕೂಡ ಸಂಪೂರ್ಣವಾಗಿ ಮುಗಿದಿದೆ. ಅಂದ್ರೆ ತಡರಾತ್ರಿವರೆಗೂ ಕೂಡ ಮೃತದೇಹಗಳ ಒಂದು ಮೆಡಿಕಲ್ ಒಂದು ಪ್ರೊಸೀಜರ್ ಇತ್ತು, ಅವನ್ನೆಲ್ಲ ಕೂಡ ಮುಗಿಸಿದರೆ. ಮರಣೋತ್ತರ ಪರೀಕ್ಷೆ ಕೂಡ ಮುಗಿಸಲಾಗಿದೆ. ಸದ್ಯಕ್ಕೆ ಅವ್ರಿಗೆ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಎಲ್ಲ ಕೆಲಸಗಳು ಕೂಡ ಸಂಪೂರ್ಣವಾಗಿ ಆಗಿರುವಂತದ್ದು. ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಈ ಕಾಂಪೌಂಡ್ ಏನಿದೆ ಸುಮಾರು ವರ್ಷದ ಹಳೆಯದಾದಂತ ಕಾಂಪೌಂಡ್, ಜೊತೆಗೆ ಈ ಮಳೆ ಹಾಗೂ ಬಿರುಗಾಳಿ ಏನ್ ಬಂತು ಆ ಒಂದು ಸಂದರ್ಭದಲ್ಲಿ ಶೀತಲ ಅವ್ಯವಸ್ಥೆಯಲ್ಲಿ ಇತ್ತು. ಹೀಗಾಗಿ ಈ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಜೊತೆಗೆ ಡಿಕೆಶಿ ಭೇಟಿಯನ್ನ ಕೂಡ ಕೊಟ್ಟಿದ್ರು. ಅಲ್ಲಿ ಆಗಿರುವಂತಹ ಗಾಯಾಳುಗಳಿಗೆ ಭೇಟಿಯನ್ನ ಮಾಡಿ ಅವ್ರಿಗೆ ಮಾತುಕತೆಯನ್ನ ಕೂಡ ನಡೆಸಿದ್ರು. ಜೊತೆಗೆ ಸಾವನ್ನಪ್ಪಿದಂತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇಲ್ಲಿ ವಿರೋಧ ಪಕ್ಷದ ಹರ್ಷೋಕ್ ಕೂಡ ಭೇಟಿಯನ್ನ ಕೊಟ್ಟರು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಹಳೇದಾದಂತಹ ಕಾಂಪೌಂಡ್ ಈ ರೀತಿಯಾಗಿ ಒಂದು ದುರ್ಘಟನೆ ಆಗಬಾರ್ದಾಯ್ತು, ಆಗಿದೆ. ಜೊತೆಗೆ ಇಲ್ಲಿ ಪರಿಹಾರ ಕೊಡುವಂತ ಕೆಲಸಗಳು ಕೂಡ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಹೇಳಿದ್ರು. ಜೊತೆಗೆ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದಂತ ಇಂಜಿನಿಯರ್ ಆಗಿರ್ಬೋದು, ಕಾಂಟ್ರಾಕ್ಟ್ ಆಗಿರ್ಬೋದು, ಎಲ್ಲರ ಮೇಲೂ ಕೂಡ ಕೇಸನ್ನ ದಾಖಲು ಮಾಡಿಕೊಂಡು ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂತ ಕೆಲಸಗಳು ಕೂಡ ಆಗುತ್ತೆ ಅನ್ನುವಂತ ವಿಶ್ವಾಸವನ್ನು ಕೂಡ ಅಲ್ಲಿ ಇದ್ದಿರುವಂತಹ ಗಾಯಾಳುಗಳಿಗೆ ಜೊತೆಗೆ ಸಾವನ್ನಪ್ಪಿದಂತ ಕುಟುಂಬಸ್ಥರಿಗೆ ಮಾತನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಇಲ್ಲಿ ಸ್ಥಳೀಯರು ಕೊಟ್ಟಿದ್ದಂತ, ಅಲ್ಲೇ ಸ್ಥಳೀಯ ವ್ಯಾಪಾರಿ ಒಬ್ರು ಒಂದು ದೂರನ್ನ ಕೊಟ್ಟಿದ್ರೆ, ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ರು. ಅದೇ ಆಧಾರದ ಮೇಲೆ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಕೂಡ ಇದೀಗ ಯುಡಿಆರ್ ದಾಖಲಾಗಿದೆ. ಅಂದ್ರೆ ಅಸಹಜ ಸಾವು ಕೇಸನ್ನು ಕೂಡ ದಾಖಲು ಮಾಡಿಕೊಂಡು ಪೊಲೀಸರು ಕೂಡ ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಕೂಡ ಮಾಡಲಾಗ್ತದೆ. ಇಲ್ಲಿ ಪ್ರಮುಖ ವಿಚಾರ ಅಂತ ಅಂದ್ರೆ ಸ್ಥಳೀಯರು ಕೊಟ್ಟಂತ ಕೆಲವೊಂದಷ್ಟು ಹೇಳಿಕೆ, ಜೊತೆಗೆ ಹಿಂದೆ ಆಗಿದ್ದಂತ ದುರ್ಘಟನೆ. ಅಂದ್ರೆ ಅಲ್ಲಿ ಮಣ್ಣಿನ ಗೋಡೆ ಕೂಡ ಇತ್ತು, ಅದು ಯಾವುದೇ ಆದಂತ ಸ್ಟೇಬಲ್ ಇರಲಿಲ್ಲ, ಸ್ಟ್ರಾಂಗ್ ಇರಲಿಲ್ಲ ಕಾಂಪೌಂಡ್. ಈ ಒಂದು ಘಟನೆಗೆ ಅದೇ ನೇರವಾಗಿ ಕಾರಣ ಆಗಿದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ರು. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದಂತ ಸಂಸ್ಥೆ ಆಗಿರ್ಬೋದು, ಜೊತೆಗೆ ಸ್ಥಳೀಯ ವ್ಯಕ್ತಿ ಯಾರು ಇಂಜಿನಿಯರ್ ಆಗಿರ್ಬೋದು, ಕಾಂಟ್ರಾಕ್ಟರ್ ಆಗಿರ್ಬೋದು, ಅವರ ಮೇಲೆ ಅವ್ರದ್ದು ತಪ್ಪು ಇತ್ತು ಅಂತಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಅನ್ನೋ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ತನಿಖೆನ ಮಾಡ್ತಾ ಇದ್ದಾರೆ. ಸದ್ಯ ಈ ಒಂದು ಮಳೆಯಿಂದಾಗಿ ನಿಜಕ್ಕೂ ಕೂಡ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮರಗಳು ಬಿದ್ದಿದ್ರೆ ಮತ್ತು ಈ ರೀತಿಯಾಗಿ 7 ಸಾವಾಗಿದೆ. 7 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಒಟ್ಟಿನಲ್ಲಿ ನಿನ್ನೆ ಸುರಿದಂತ ಭಾರಿ ಮಳೆಗೆ ಸಾಕಷ್ಟು ಎಡವಟ್ಟು ಆಗಿರುವಂತದ್ದು. ಎಸ್ ಅಜಯ್, ಹಾಗೆ ಸಂಪರ್ಕದಲ್ಲಿರಿ, ನಾನು ಮತ್ತೆ ಮಾತನಾಡಿಸ್ತಾ ಹೋಗ್ತೀನಿ. ಎಸ್ ನೋಡಿ, ಕೇವಲ 1 ಗಂಟೆ ಮಳೆ ಸುರಿದಿದ್ದಂಥದ್ದು, ಸರಣಿ ದುರಂತ ನಡೆದ್ರು ಕೂಡ ಒಂದ್ ಕಡೆನಲ್ಲಿ ಜಿಬಿಎ ಎದ್ಕೊಳ್ತಾ ಇಲ್ಲ, ಇನ್ನೊಂದ್ ಕಡೆನಲ್ಲಿ ಸ್ಥಳೀಯ ವ್ಯಾಪಾರಿ ದೂರಿನ ಮೇರೆಗೆ ಕೇಸನ್ನ ದಾಖಲು ಮಾಡಲಾಗಿದೆ. ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. 7 ಜನರ ಸಾವಿನ ಬಗ್ಗೆ ಒಂದು ಅಸಹಜ ಸಾವು ಕೇಸ್ ದಾಖಲಾಗಿರುವಂಥದ್ದು. ಒಂದೇ ಘಟನೆ ಆಗಿರೋದ್ರಿಂದ ಒಂದೇ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಅಸಹಜ ಸಾವಿನ ತನಿಖೆಯನ್ನ ಕೈಗೊಳ್ಳೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ತನಿಖೆ ಸಂದರ್ಭದಲ್ಲಿ ಯಾರಾದ್ರೂ ನಿರ್ಲಕ್ಷ್ಯ ತೋರಿದ್ರ ಅದು ಕಂಡು ಬಂದ್ರೆ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಸ್ಥಳೀಯ ವ್ಯಾಪಾರಿ ದೂರಿನ ಮೇರೆಗೆ ಕೇಸನ್ನ ದಾಖಲು ಮಾಡಲಾಗಿದೆ. ಇದೀಗ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂತದ್ದು. ಎಸ್ ಅಜಯ್, ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಮೇರೆಗೆ ಪೊಲೀಸರು ಕೂಡ ತನಿಖೆಯನ್ನ ಮಾಡೋದಕ್ಕೆ ಶುರುವಾಗ್ತಿರುವಂತದ್ದು, ಅಸಹಜ ದೂರನ್ನ ಕೊಟ್ಟಿರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಖಂಡಿತ. ಅಂದ್ರೆ ಇಲ್ಲಿ ಸ್ಥಳೀಯ ವ್ಯಾಪಾರಿ ಅಲ್ಲಿ ಒಂದು ಆ ರೋಡ್ ಸೈಡ್ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡ್ತಿದ್ದಂತ ವ್ಯಾಪಾರಿ ಒಬ್ರು ದೂರನ್ನ ಕೊಡ್ತಾರೆ. ಯಾಕಂದ್ರೆ ಈ ಒಂದು ಪ್ರಕರಣ ಕಣ್ಮುಂದೆ ಆಗಿರುವಂತಹ ವಿಚಾರವಾಗಿ ಆತನೇ ಸಾಕ್ಷಿಯನ್ನ ಕೂಡ ಹೇಳಬೇಕಾಗುತ್ತೆ. ಹೀಗಾಗಿ ಆತ ಕೊಟ್ಟಂತ ದೂರಿನ ಆಧಾರದ ಮೇಲೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಎಫ್ಐಆರ್ ಕೂಡ ದಾಖಲಿಸಿಕೊಂಡಿದ್ದಾರೆ. ಎಲ್ಲವೂ ಕೂಡ ಯುಡಿಆರ್ ಅಂದ್ರೆ ಅಸಹಜ ಸಾವು ಅಂತ ಪ್ರಕರಣವನ್ನ ದಾಖಲು ಮಾಡ್ಕೊಂಡು ಈಗ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ. ಯಾಕಂದ್ರೆ ಒಂದೇ ಜಾಗದಲ್ಲಿ ಈ ಒಟ್ಟು 7 ಸಾವು ಆಗಿರೋದ್ರಿಂದ ಒಂದೇ ಎಫ್ಐಆರ್ ಅನ್ನ ಮಾಡಿಕೊಂಡು ಈ ರೀತಿಯಾದಂತಹ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಯಾರ್ದು ತಪ್ಪಿದೆ ಅನ್ನೋದನ್ನ, ಅಂದ್ರೆ ಈ ಕನ್ಸ್ಟ್ರಕ್ಷನ್ ಮಾಡಿದಂತ ಕಾಂಟ್ರಾಕ್ಟರ್ ಆಗಿರ್ಬೋದು, ಜೊತೆಗೆ ಒಂದು ಇಂಜಿನಿಯರ್ ಆಗಿರ್ಬೋದು, ಜೊತೆಗೆ ಯಾವಾಗ ಈ ಒಂದು ಕಾಂಪೌಂಡ್ ನಿರ್ಮಿಸಲಾಗಿತ್ತು, ಜೊತೆಗೆ ಅಲ್ಲಿ ಮಣ್ಣಿನ ಗುಡ್ಡೆ ಇದ್ರು ಕೂಡ ಆ ಒಂದು ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನ ತೋರಿ ಈ ರೀತಿಯಾದಂತಹ ಅತಿ ಕಳಪೆ ಮಟ್ಟದಲ್ಲಿ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಆ ದೃಶ್ಯಗಳನ್ನು ನೋಡ್ತಾ ಇರಬಹುದು, ಯಾವ ರೀತಿಯಾಗಿ ಒಂದು ಕೆಮ್ಮಣ್ಣು ಅಂದ್ರೆ ಮಣ್ಣಿನ ರೂಪದಲ್ಲಿ ಇರುವಂತಹ ಏನ್ ಕಾಂಪೌಂಡ್ ಏನಿದೆ ಅದ್ರ ಪಕ್ಕದಲ್ಲಿ ಇರುವಂತಹ ಯಾವುದೇ ಸ್ಟ್ರಾಂಗ್ ಬೇಸ್ ಅನ್ನು ಕೂಡ ಇರಲಿಲ್ಲ. ಹೀಗಾಗಿ ಈ ಒಂದು ಮಳೆ ಹಾಗೂ ಬಿರುಗಾಳಿ ಬಂದಂತ ಸಂದರ್ಭದಲ್ಲಿ ಶೀತಳ ಅವ್ಯವಸ್ಥೆಯಲ್ಲಿ ಇದ್ದಂತಹ ಕಾಂಪೌಂಡ್ ಬಿದ್ದಿರುವಂತದ್ದು. ಹೀಗಾಗಿ ಪೊಲೀಸ್ನವರು ಸ್ಥಳೀಯ ವ್ಯಾಪಾರಿ ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ಈ ರೀತಿಯಾದಂತಹ ಎಫ್ಐಆರ್ ಅನ್ನ ಯುಡಿಆರ್ ಅನ್ನ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ರೆ ತಪ್ಪಿತಸ್ಥರು ಯಾರೇ ಆಗಿರ್ಬೋದು, ಸಂಸ್ಥೆ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು, ಆತರ ಮೇಲೆ ತಪ್ಪು ಅನ್ನೋದು ಗೊತ್ತಾದ್ರೆ ಆತನ ಮೇಲೆ ವಿರುದ್ಧವಾಗಿ ತನಿಖೆಯನ್ನ ಮಾಡಬೇಕಾಗುತ್ತೆ. ಆತನನ್ನು ಕರೆಸಿ ವಿಚಾರಣೆ ಮಾಡುವಂತ ಕೆಲಸಗಳು ಕೂಡ ಒಂದು ಕಡೆ ಪೊಲೀಸರು ಕೂಡ ಮಾಡಲಾಗ್ತದೆ. ಕೇವಲ ಇಲ್ಲಿ ಕಾಂಪೌಂಡ್ ಕುಸಿತದಿಂದ ಈ ರೀತಿಯಾದ 7 ಜನ ಸಾವನ್ನಪ್ಪಿದ್ರೆ
7 ಜನ ಈಗಾಗಲೇ ಗಾಯಾಳುಗಳನ್ನ ಅದೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಕೊಡಲಾಗಿದೆ. ಅಂದ್ರೆ ತಡರಾತ್ರಿವರೆಗೂ ಸಾವನ್ನಪ್ಪಿದಂತ 7 ಜನ ಏನಿದ್ರೆ ಬೇರೆ ರಾಜ್ಯದವರಾಗಿರ್ಬೋದು, ಇಲ್ಲಿಯ ಸ್ಥಳೀಯರು 3 ಜನ, ಅದರಲ್ಲಿ ಮಕ್ಕಳು ಸೇರಿದಂತೆ ಎಲ್ಲರಿಗೂ ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನು ಮುಗಿಸಲಾಗಿದೆ. ಎಲ್ಲರಿಗೂ ಕೂಡ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಅಂದ್ರೆ ಮೃತದೇಹವನ್ನ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಕೂಡ ಸಂಪೂರ್ಣವಾಗಿ ಮುಗಿದಿದೆ. ಅದು ಒಂದ್ ಕಡೆ ಐತಂದ್ರೆ ಉಳಿದ 7 ಜನ ಗಾಯಾಳುಗಳು ಏನಿದ್ರೆ ಅವ್ರಿಗೆ ಚಿಕಿತ್ಸೆ ಕೊಡುವಂತ ಪ್ರಕ್ರಿಯೆ ಕೂಡ ಮುಂದುವರಿತಾ ಇದೆ. ಜೊತೆಗೆ ಇಲ್ಲಿ ಕೆಲವೊಂದಷ್ಟು ಏರಿಯಾಗಳಲ್ಲೂ ನೋಡಬಹುದು, ವಿದ್ಯಾಪೀಠದಲ್ಲಿ ಇರುವಂತಹ ಒಂದು ಬೃಹತ್ಕಾರ ಸರ್ಕಲ್ಗೆ ಬಿದ್ದಿದೆ. ಕತ್ರುಗುಪ್ಪೆ ಸೇರಿದಂತೆ, ಬನಶಂಕರಿ ಸೇರಿದಂತೆ, ಬಸವನಗುಡಿ ಸೇರಿದಂತೆ ಹೊಸಕರಡಿಗೆ ಈ ಕನೆಕ್ಟ್ ಆಗುವಂತ ರೋಡ್ಗಳಲ್ಲೂ ಕೂಡ ಸಂಪೂರ್ಣವಾಗಿ ಮರ ಬಿದ್ದಿರೋದ್ರಿಂದ ಅಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಟ್ರಾಫಿಕ್ ಆಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಅದೇ ರೀತಿಯಾಗಿ ಇಎಸ್ಐ ಆಸ್ಪತ್ರೆ, ರಾಜಾಜಿನಗರದಲ್ಲಿ ಇರುವಂತಹ ಇಎಸ್ಐ ಆಸ್ಪತ್ರೆ ಏನಿದೆ ಅದ್ರ ಮುಂಭಾಗದಲ್ಲಿ ಇರುವಂತಹ ಬೃಹತ್ ಆಕಾರದ ಒಂದು ಮರ ಕೂಡ ಧರೆಗೆ ಬಿದ್ದಿರುವಂತದ್ದು. ಅಲ್ಲಿದ್ದಂತ 3 ಆಟೋಗಳು ಸಂಪೂರ್ಣವಾಗಿ ಜಖಮ್ ಆಗಿದೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಅಲ್ಲಿ ಓನರ್ ಯಾರು ಕೂಡ ಬಂದಿಲ್ಲ, ಆಟೋಗೆ ಸಂಬಂಧಪಟ್ಟಂತ ಮಾಲೀಕರು ಕೂಡ ಬಂದಿಲ್ಲ. ಜೊತೆಗೆ ಇಲ್ಲಿ ಪ್ರಮುಖವಾದಂತಹ ಕೆಲವೊಂದಷ್ಟು ಆರೋಪಗಳನ್ನ ಸ್ಥಳೀಯರು ಕೂಡ ಮಾಡ್ತಾ ಇದ್ರು. ಯಾಕಂದ್ರೆ ಈ ಒಂದು ಘಟನೆ ಆಗಿ ಹಲವು ಗಂಟೆಗಳಾದ್ರೂ ಕೂಡ ಜಿಬಿಎ ಅಧಿಕಾರಿಗಳು ಯಾಕೆ ಬರಲಿಲ್ಲ? ಯಾಕಂದ್ರೆ ಜಿಬಿಎ ಇಲಾಖೆಯ ಒಂದು ಫಾರೆಸ್ಟ್ ಸೆಲ್ ಏನಿದೆ ಅವರು ಅಧಿಕಾರಿಗಳು ಬಂದು ಮರ ತೆರವು ಮಾಡುವಂತ ಕೆಲಸವನ್ನ ಮಾಡಬೇಕಾಯಿತು. ಆದ್ರೆ ಇದುವರೆಗೂ ಕೂಡ ಜಿಬಿಎ ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಆರೋಪವನ್ನ ಮಾಡಲಾಗ್ತಿದೆ. ಯಾಕಂದ್ರೆ ಕಳೆದ ರಾತ್ರಿ ಈ ಒಂದು ವಿಚಾರವಾಗಿ ಸಾಕಷ್ಟು ಫೋನ್ ಕಾಲ್ಗಳು ಕೂಡ ಹೋಗಿತ್ತು. ಆ ಒಂದು ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಟೀಮ್ಗಳನ್ನ ರಚನೆ ಮಾಡಿದೀವಿ, 20ಕ್ಕೂ ಹೆಚ್ಚು ಟೀಮ್ಗಳನ್ನ ರಚನೆ ಮಾಡಿದೀವಿ ಅಂತ ಜಿಬಿಎ ಅಧಿಕಾರಿಗಳು ಕೂಡ ಹೇಳ್ಕೊಂಡಿದ್ರು. ಆದ್ರೆ ಆ ಟೀಮ್ ಎಲ್ಲಿದೆ, ಏನ್ ಕೆಲಸ ಮಾಡ್ತಾ ಇದೆ? ಹಲವು ಕಡೆಗಳಲ್ಲಿ ಕೇವಲ ಸಣ್ಣ ಪಟ್ಟ ಮರಗಳು ಏನ್ ಬಿದ್ದಿದೆ ಅದನ್ನ ತೆರವು ಮಾಡ್ತಾ ಇದ್ದಾರೆ. ಆದ್ರೆ ದೊಡ್ಡ ದೊಡ್ಡ ಮರಗಳು ಬಿದ್ದಂತ ಸಂದರ್ಭದಲ್ಲಿ ಜಿಬಿಎ ಅಧಿಕಾರಿಗಳು ಅಲ್ಲಿ ಮಾಡಿರುವಂತ ಟೀಮ್ ಏನಿದೆ ಅದು ಎಲ್ಲೂ ಕೂಡ ಪತ್ತೆ ಆಗ್ತಿಲ್ಲ ಅಂತ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಎಸ್, ಧನ್ಯವಾದಗಳು ಅಜಯ್ ಹೆಚ್ಚಿನ ಮಾಹಿತಿಗಾಗಿ. ಎಸ್ ನೋಡಿ, ಕೇವಲ 1 ಗಂಟೆ ಅಷ್ಟೇ ಮಳೆ ಆಗಿದ್ದಂಥದ್ದು. ಎಲ್ಲೋ ಒಂದ್ ಕಡೆ ಇದೀಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು ಹಳೆಯ ಕಾಂಪೌಂಡ್ ಗೋಡೆ ಕುಸಿತವನ್ನ ಕಂಡಿರುವಂತದ್ದು. ಏನ್ ಮಾಡ್ತಾ ಇದ್ರು? ಆಸ್ಪತ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯ ಇದಕ್ಕೆ ಕಾರಣ, ಅಥವಾ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಈ ರೀತಿಯಾದಂತಹ ಅವಘಡ ಸಂಭವಿಸ್ತಾ ಗೊತ್ತಾಗ್ತಾ ಇಲ್ಲ. ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಕೂಡ ಹೋಗಿ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಜೊತೆಯಲ್ಲಿ ಇಂದು ಮೀಟಿಂಗ್ ಕೂಡ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಏನಾಗಿತ್ತು ಅನ್ನೋ ಕುರಿತಾಗಿ ತನಿಖೆ ಆಗಬೇಕು, ಕ್ರಮವನ್ನು ತೆಗೆದುಕೊಳ್ಳಬೇಕು, ಯಾರ್ದು ತಪ್ಪಿದೆ ಅದನ್ನ ಕೂಲಂಕುಷವಾಗಿ ನೀವು ಪರಿಶೀಲನೆ ಮಾಡಿ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಈಗ ಆಲ್ರೆಡಿ ತನಿಖೆ ಕೂಡ ಶುರುವಾಗಿರುವಂತದ್ದು. ಸಿಮಂತ್ ಕುಮಾರ್ ಸಿಂಗ್ ಕೂಡ ಅಲ್ಲೇ ಹೋಗಿದ್ರು, ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ವ್ಯಾಪಾರಸ್ಥರು, ಬಡ ವ್ಯಾಪಾರಸ್ಥರು ಸತ್ತಿರುವಂತದ್ದು 7 ಜನನು ಕೂಡ